ಲೇ ಇರಿ ಇರಿ ಯಾವಾಗಲೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹಾಂ ಕೂಲಿ ಕೆಲ್ಸಕ್ಕೆ ಹೋಗೋದು ಬೇಡ ನಮ್ಮಿಬ್ಬರು ಥರ ಹೋಗೋಸ್ಕರ ನಾವು ಬದುಕಬೇಕಲ್ಲ. ಎದ್ದೇಳು ಮೇಲಕ್ಕೆ ಎದ್ದೇಳು, ಏನೋ ಒಂಚೂರು ಅಡುಗೆ ಮಾಡಿ ಹೇಳು, ತಿನ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ. ಏನು ಬೇಡ ಹೋಗಪ್ಪ, ನಂಗೆ ಏನು ಒಟ್ಟಿಗೆ ಸೇರ್ತಾ ಇಲ್ಲ. ನಡಿ ಕೆಲ್ಸಕ್ಕೆ ಹೋಗೋಣ ನಡಿ. ನಿಮ್ಮ ಮನೆಗಿದ್ರೆ ಇದೇ ತಲೆನೋವು, ಅಲ್ಲೇನೋ ಇದ್ದರೆ 4 ಜನ ಮಕ್ಕ ನೋಡಿ ನಾನು ನೆಮ್ಮದಿಯಾಗಿರ್ಬೋದು. ನಡಿ ಹೋಗೋಣ. ನಿಮ್ಮ ಅಣ್ಣೇನು ಬರಲ್ಲಲ್ಲ? ಹೆಂಗೋ ನಂಗೆ ಅಂತ ಹೇಳೋದು, ಶಿವನ್ಕೇನೋ ಏನು ನೋಡ್ತಾವ್ರೆ ಅಂತ ಹೇಳಿ ಕಳ್ಸಿದ್ನಿ ಯಾರು ಕೂಡ. ಅದೇನು ಸೆಟ್ ಆದರೆ ಬರ್ತಾನೆ. ಈರಮ್ಮ ಈರಮ್ಮ, ಲೇ ನಿಮ್ಮ ಅಣ್ಣ ಅನ್ಕೊಂಡಂಗೆ ಬಂದ್ಬಿಟ್ನಲ್ಲೇ, ನೀವು ಬಂದ್ಬಿಟ್ಟು ನಿಮ್ಮ ಅಣ್ಣ. ಅಯ್ಯೋ ಎಂಥ ಕೆಲಸ ಆಗೋಯ್ತು, ಏನು ಮಾತಾಡ್ಬೇಡ ಕದ್ದಿರು. ಇದೇನಿದು ಇಬ್ರು ಮನೆಗೆ ಇಟ್ಕೊಂಡು ಉಸಿರಿಲ್ಲ ಪಸರಿಲ್ಲ? ಹಾಂ ಯಾಕಮ್ಮ? ಯಾರೋ ಕೆಲ್ಸಕ್ಕೆ ಕೂಗ್ ಬಂದವ್ರು ಅನ್ಕೊಂಡಿದ್ನಿ, ನೀನು ಬಂದಿದ್ಯಾ ಅಂತ ಅನ್ಕೊಂಡಿಲ್ಲ. ನಾ ಅಣ್ಣ ಕೂತ್ಕಣ. ಓ ಅತ್ತಿಗೆನೂ ಬಂದವಳ ಬಾಕ್ಕೆ. ಅಣ್ಣ ಅತ್ತಿಗೆ ಕೂತ್ಕೊಳ್ರಿ ಎಷ್ಟು ದಿನಕ್ಕೆ ನಮ್ಮ ಮನೆಗೆ ಬಂದಿದ್ದೀರಿ ನೋಡು. ಅತ್ತಿಗೆ ಮೇಲೆ ಕೂತ್ಕೊಂಡು ನಡೆಯೋದಕ್ಕೆ. ಅಯ್ಯ ನಮ್ಮ ಮನೆಗೆ ನಾವು ಎಲ್ಲಿ ಕೂತ್ಕೊಂಡ್ರಿ ಏನಮ್ಮ? ಬಾಪ ಯಾಕೆ ಅವ್ನು ನಿಂತ್ಕೊಂಡಿದ್ದೆ, ಬಾ ಕೂತ್ಕೊ ಬಾ. ಅಣ್ಣ ಅತ್ತಿಗೆ ಏನು ಯಾರು ಕೈಗೂ ಹೇಳಿ ಕಳಿಸ್ತೀರಾ ಬಂದ್ಬಿಟ್ಟಿದ್ದೀರಿ? ಹಾಂ ಏನಮ್ಮ ಇದು ನಿನ್ನ ಪರಿಸ್ಥಿತಿ? ಹಾಂ ಅಲ್ಲ ನೀನೇ ಇಷ್ಟಪಟ್ಟು ಮದುವೆ ಆಗಿದ್ದು, ಇವತ್ತು ನಾವೇನು ಸಹಾಯ ಮಾಡ್ತೀರಂದ್ರು ಬೇಡ ಬೇಡ ಅಂತೀಯ. ಬೇಡಣ್ಣ ನಾನು ಇದ್ರಾಗೆ ನೆಮ್ಮದಿಯಾಗಿದ್ದೀನಿ, ನನಗೆ ಇನ್ನೇನು ಬೇಡ ಅಂತೀಯ. ಏನಮ್ಮ ನಿನ್ನ ಪರಿಸ್ಥಿತಿ? ಶಾನ್ ಹೋಗುತ್ತೆ ತಂಗಿ ಅಂದರೆ ಹಿಂಗಿರ್ಬೇಕೇನಮ್ಮ? ಹಾಂ ಅಣ್ಣ ನಾನು ಈ ಗುಡಿಸ್ಲಾಗೆ ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ಒತ್ತೊತ್ತಿಗೂ ಮಾಡ್ಕೊಂಡು ತಿಂತಾ ಇದ್ದೀನಿ. ನನಗೇನು ಆಧಾರ ಇಲ್ಲಣ್ಣ, ನಾನು ಆರಾಮಾಗಿದ್ದೀನಿ. ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನು ಚೆನ್ನಾಗೇ ಇದ್ದೀನಿ. ಅದಕ್ಕೆ ಸಾವಿತ್ರಿ ಹಂಗೊಳಕ್ಕೆ ಮನೆ ತಕ್ಕೆ ಏನೋ ಬಂದಿದ್ಲಾ? ಹ್ಞೂ ಬರ್ತಾಳಮ್ಮ, ಅವಾಗ ಬರ್ತಾಳೆ, ಚೆನ್ನಾಗವಳೆ. ಏನು ಹೆರಿಗೆ ತಂದು ಕರ್ಕೊಂಬರಲ್ಲೇನಾ? ಕರ್ಕೊಂಬರ್ಬೇಕತ್ಗೆ, ಅದು 8 ತಿಂಗ್ಳಕ್ಕ ಬಿದ್ದ ಮೇಲೆ ಕರ್ಕೊಂಬರೋಣ ಅಂತ. 8 ತಿಂಗಳಲ್ಲಮ್ಮ 9 ತಿಂಗ್ಳಕ್ಕೆ ಬಿದ್ಮೇಲೆ ಕರ್ಕೊಂಬ. ನಾವು ಅಲ್ಲಿ ಕೆಲಸ ಅಂತ ಹೇಳ್ಬೇಕು, 24 ಗಂಟೆ ಕೆಲಸ ಅವಳ್ಕ. ಇಲ್ಲ ನಾವು ಒಂದು 2 ತಿಂಗಳು ಆರಾಮಾಗಿರ್ಲಿ ಅಂತ ನಾವು. ಹ್ಞೂನಮ್ಮ, ಮನೆಯಾಗೂ ಮಾಡಬೇಕು ಆಚೆಗೂ ಮಾಡಬೇಕು, ಒದ್ಲಾಡ್ತಾಳೆ ಪಾಪ ಒಬ್ಳೆ. ಇನ್ನು ಯಾರಾಗಿದ್ರೆ ಇನ್ನು ಎಷ್ಟು ಜಗಳ ಕಿತ್ತಿರೋರು. ಒಳ್ಳೆ ಹುಡುಗಿ ಆಗೋಪಟ್ಟಿಗೆ ಎಲ್ಲ ಸರ್ಕೊಂಡು ಹೋಗ್ತಾವಳೆ. ಅದಕ್ಕೆ ಒಂದು 2 ತಿಂಗಳು ಆರಾಮಾಗಿರ್ಲಿ ಅಂತ ಕರ್ಕೊಂಬಂದ್ಬಿಡ್ತೀನಿ ಅದಕ್ಕೆ. ಇವಾಗೇನು 7 ತಿಂಗಳು ಬಿದ್ದಿರ್ಬೇಕು. ಹ್ಞೂನಮ್ಮ ಕರ್ಕೊಂಬಮ್ಮ, ನಮ್ಮ ಮನೆ ಕರ್ಕೊಂಬಂದಿಕ್ಕೋಣ ಅಂತಂದ್ರೆ ಎಲ್ಲಮ್ಮ ನಿಮ್ಮ ಮತ್ತಿಗೆ ಬೀರಾಗಿ ನಿಂತ್ಕೊಂಡು ಅಂತಾಳೆ. ನಾವು ಹುಡುಗರು ಬೇಜಾರು ಮಾಡ್ಕೊತಾರೆ. ಬೇಡ ಬೇಡ ಬೇಡ. ಹೌದು, ನಾವು ಬಂದು ಇಷ್ಟೊತ್ತಾಯ್ತೆ, ಎಲ್ಲ ಸುನೀತ ಕಾಣಿಸ್ತಾನೆ ಇಲ್ಲ. ಸುನೀತನ ಅವಳು ಸ್ಕೂಲಾಗ ಜೊತೆ ಓದ್ತಾ ಇದ್ದಂತೆ, ಅವಳಿಗಿದ್ ಮದುವೆ ಅಂತಣ, ಮದುವೆಗೆ ಹೋಗೋಳೆ. ಓ ಹೌದಾ, ಸರಮ್ಮ ಸರಿ ಸರಿ. ಬರೋದು ಯಾವಾಗ? ನಾಳೆ ಸಾಯಂಕಾಲ ಬರ್ತಾರಂತಣ. ಇವತ್ತು ನೋಡ್ಬೇಕಂತ ಅನ್ಕೊಂಬಂದ್ರೆ ನಾಳೆ ಸಾಯಂಕಾಲ ಬರ್ತಾಳ? ನಾಳೆ ಸಾಯಂಕಾಲ ಬರ್ತಾಳೆ. ಇಲ್ಲ ಇರ್ರಿ ಹೋಗಿರಂತೆ ಅವಳು ಮಾತಾಡಿಸ್ಕೊಂಡು. ಅದೇ ಶಿವನ್ಕ ಮದುವೆ ಸೆಟ್ ಆಯ್ತಮ್ಮ, ಇಲ್ಲಿಬ್ಬರಿಗೂ ಒಂದೇ ಸಪರ್ ಕೆಳಗೆ ಮಾಡಬೇಕು ಅಂತಂತ ಇರೋದಲ್ಲ, ಅದಕ್ಕೆ ನಿಮ್ಗೂ ಒಂದಿನ ಒಳ್ಳೆ ದಿನ ನೋಡಿ ಹೇಳೋಣ ಅಂತ ಅಂದ್ಬಿಟ್ಟು ಇಬ್ರು ಹಿಂಗೆ ಬಂದ್ರಿ. ಓ ಶಿವನ್ಕ್ ಮದುವೆ ಸೆಟ್ ಆಗ್ಬಿಡ್ತೇನಾ? ಹ್ಞೂನಮ್ಮ ಹ್ಞೂ ಅಲ್ಲ ಬರ್ಸಂದ್ರದಾಗ ಸೆಟ್ ಆಯ್ತು. ಹ್ಞೂ ಸರಿ ಅಣ್ಣ, ಸರಿ ಸರಿ. ಅದೇ ಇಬ್ರಿಗೂ ಒಂದೇ ಸಪರ್ ಕೆಳಗೆ ಮಾಡೋದಲ್ಲಮ್ಮ. ಇನ್ನು ರುದ್ರನ್ ಕೆಣ್ಣೇನು ಹುಡ್ಕಷ್ಟಿಲ್ಲ, ನಿನ್ನ ಮಗಳೇ ಅವಳೆ. ನಿಮ್ಮ ಪರಿಸ್ಥಿತಿನೂ ನೋಡಬೇಕಲ್ಲ. ನಾವು ಸಡನ್ನಾಗಿ ಬಂದು ಇಂಥ ದಿನ ಬಂದ್ಬಿಡ್ರಮ್ಮ ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ಯಾವತ್ತು ಹೇಳ್ತೀರೋ ಆವತ್ತೇ ಮದುವೆ ದಿನ ಇಟ್ಕೊಳ್ಳೋಣ ಅಂತಮ್ಮ. ಅವಳಿಗೇನು ಅರ್ಜೆಂಟ್ ಅಣ್ಣ ಮದುವೆ? ಏನು ಅರ್ಜೆಂಟ? ನೀವು ಶಿವನ್ಕ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನೋಡೋಣ. ಹಂಗಾಗ್ತದೇನಮ್ಮ? ಹಂಗಾಗಲ್ಲ. ಶಿವನ್ಕನೂ ರುದ್ರನ್ಕ ಇಬ್ರಿಗೂ ಒಂದೇ ಸಪರ್ ಕೆಳಗೆ ಮದುವೆ ಅಂತ ಮಾತಾಡಿದ್ದು ಅವತ್ತು, ಹಂಗೆ ಆಗ್ಬಿಡ್ಲಿ. ಇನ್ಯಾಕ ಹಂಗಲ್ಲ ಬಾಬು, ಆಗೋಗ್ಲಿ ಅವ್ರು ಶಿವನ್ಕ, ಆಮೇಲೆ ರುದ್ರನ್ ಮಾಡಿದ್ರೆ ಆಯ್ತು. ಬೇಡ ಕದಿರಪ್ಪ, ಬೇಡ ಕದಿರು. ಇಬ್ರಿಗೂ ಒಂದೇ ಸಪರ್ ಕೆಳಗೆ ಮಾಡಿಬಿಡೋಣ. ಇನ್ನು ರುದ್ರನ್ ಬೇಜಾರು ಮಾಡ್ಕೊಂತಾಳೆ, ಸುನೀತಮ್ಮನು ಬೇಜಾರು ಮಾಡ್ಕೊಂತಾಳೆ. ಬೇಡ ಆಗೋಗ್ಲಿ ಇಬ್ರಿಗೂ ಒಂದೇ ಸಪರ್ ಕೆಳಗ. ನಮ್ಗಿಂಗೆ ಬಾದಿಗ್ಲೇನೋ, ಹುಡುಗನ್ಗೆ ಒಂದು ಉಂಗ್ರನ ಕೊಡಬೇಡ. ಹಾಂ ಇಂಥ ಯೋಚನೆನೇ ಬೇಡಮ್ಮ. ಹುಡುಗನ ಕುಂಗ್ರ ತರಬೇಕು, ಒಂದು ಜೊತೆ ಬಟ್ಟೆ ತರಬೇಕು, ಅವೆಲ್ಲ ಯೋಚನೆನೇ ಬೇಡ. ನೀನು ಹುಡುಗಿನ ಕರ್ಕೊಂಡು ನಮ್ಮ ಮನೆಗೆ ಬಂದರೆ ಅಷ್ಟೇ ಸಾಕು, ಎಲ್ಲ ನಾವೇ ತರ್ತೀರಿ, ನೀನೇನು ತರಬೇಕಾಗಿಲ್ಲ. ಹಂಗಂದ್ರೆ ಹೆಂಗ್ ಬಾವ, ಒಂದು ಉಂಗ್ರನ ಕೊಡಬೇಡ? ಹಾಂ ಏನು ಬೇಡ, ಏನೂ ಬೇಕಾಗಿಲ್ಲ, ನೀವೇನು ತರಬೇಡ್ರಿ. ಒಂದು ಅಕ್ಕಿ ಕಾಳು ಕೂಡ ತರಬೇಡ್ರಿ. ನೀವು ಆರಾಮಾಗಿ ಹುಡುಗಿನ ಕರ್ಕೊಂಡು ಹೆಂಗಿದ್ರು ಹಂಗೆ ಮದುವೆ ಮನೆಗೆ ಬಂದುಬಿಟ್ರಿ ಸಾಕು, ಎಲ್ಲ ನಾವೇ ನೋಡ್ಕೊತೀರಿ. ಇಲ್ಲಣ್ಣ, ಒಂದು 2 ದಿವಸ ಟೈಮ್ ಕೊಡೋಣ, ಶಿವಂದು ಮುಗಿದ್ಬಿಡ್ಲಿ ಮದುವೆ. ಇಲ್ಲ ಅಂತಂದ್ರೆ ಹಂಗೂ ಅರ್ಜೆಂಟಾಗಿ ರುದ್ರನ್ಕ ಮಾಡಬೇಕು ಅಂತಂದ್ರೆ ಎಲ್ಲ ನಾ ಬೇರೆ ಕಡೆ ನೋಡಿ ಮಾಡೋಣ. ಅದೇಕಿರಮ್ಮ ಅಂತ ಮಾತಾಡ್ತಾ ಇದೆಯಾ? ಬೇರೆ ಕಡೆ ನೋಡಿ ಮಾಡ್ರಿ ಅಂತ? ಹಾಂ ನೀನೇ ಈ ಮಾತಾಡ್ತಾ ಇರೋದು? ನೀನೇನಮ್ಮ ನೀವು ಮಾತಾಡ್ತಾ ಇರೋದು? ಯಾಕೆ ಈ ಮಾತಾಡ್ತಾ ಇದೆಯಾ ನೀನು? ಹಂಗೇನಿಲ್ಲ, ಅದಕ್ಕೆ ಅರ್ಜೆಂಟ್ ಅಂದ್ರಲ್ಲ ಅದಕ್ಕೋಸ್ಕರ ಅಷ್ಟೇ. ಶಿವನ್ಕ ಆಗೋಗ್ಬಿಡ್ಲಿ, ಆಮೇಲೆ ರುದ್ರನ್ ಮಾಡೋಣ ಅಂತ. ಇವಾಗ ನಿಂಗೆ ಉಂಗುರ ತಾನೆ ಬೇಕು? ಹಾಂ ನಾನು ಕೊಡ್ತೀನಿ ಕಾಸು, ಉಂಗುರ ನೀನು ತಗೊಂಬ. ನಿನ್ನ ಮಗಳನ್ನ ನನ್ನ ಮಗನ ಕೊಡಲ್ಲ ಅನ್ನೋ ಮಾತು ಮಾತ್ರ ಮಾತಾಡ್ಬೇಡಮ್ಮ ನೀನು. ಯಾಕಮ್ಮ ಇರಮ್ಮ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ ಅಜ್ಜಿ ಅಜ್ಜಿ, ಓ ಬಾರ ಜ್ಯೋತಿ. ಅಜ್ಜಿ ನಮ್ಮ ಅಮ್ಮ ಹೇಳಿದ್ದು, ಇದು ಸುನೀತಕ್ಕೂ ಸುರೇಶಣ್ಣ ಅದ್ಯಾವುದೋ ಊರಾಗ ಅವ್ರಂತೆ. ಅದೇ ಸುರೇಶಣ್ಣ ಅಮ್ಮನ ಅವ್ರ ಅಪ್ಪನ ಹೋಗಿ ಕರ್ಕೊಂಬರ್ತಾರಂತೆ.
ನೀವು ಹೋಗಿ ಸುನೀತಕ್ಕನ್ ಕರ್ಕೊಂಬರ್ತೀರಾ? ಇಲ್ಲ ಹೋಗಮ್ಮ, ಅವಳು ಮದುವೆ ಮುಗಿಸ್ಕೊಂಡು ನಾಳೆ ಬತ್ತಾಳೆ ಹೋಗು. ನಾನು ಎಲ್ಲಿ ಕರ್ಕೊಂಬರಿಲ್ಲ, ಅವಳಷ್ಟವಳೆ ಬತ್ತಾಳೆ ಹೋಗು. ಯಾರ ಮದ್ವೆ ಅಜ್ಜಿ? ಏನಮ್ಮ ಎತ್ತದ್ಲು ಸುನೀತಕ್ಕನು? ಅಯ್ಯೋ ತಾತ, ಸುನೀತಕ್ಕನು ಸ್ಕೂಲ್ ಹೋಗ್ತಾ ಇದ್ಲಲ್ಲ, ಅವಾಗೇನೆ ಸುರೇಶ್ ಅಣ್ಣನ ಇಷ್ಟಪಡ್ತಾ ಇದ್ಲಂತೆ. ಸುನೀತಕ್ಕನು ಸುರೇಶ್ ಅಣ್ಣ ಊರ್ ಬಿಟ್ಟು ಹೊರಟೋದ್ರು. 3-4 ದಿವಸ ಆಯ್ತು. ಎಲ್ಲಾರು ಹುಡುಕ್ತವ್ರೆ, ಸಿಗ್ತಾನೆ ಇಲ್ಲ. ಯಾವ ಊರಾಗ ಅವ್ರಂತೆ ಇವಾಗ? ಇಲ್ಲ, ಅದ್ಯಾವ್ದೋ ಊರಾಗ ಅವ್ರಂತೆ ತಾತ. ಮದುವೆ ಆಗೋಗ್ಬಿಟ್ರಂತೆ ಇವತ್ತು. ಅದಕ್ಕೆ ಅವ್ರಂತೆ. ಅವ್ರು ಯಾರೋ ಬಂದು ಹೇಳಿದ್ರು ನಮ್ಮ ಅಮ್ಮನ ಜೊತೆಗೆ. ಅದಕ್ಕೆ ನಮ್ಮ ಅಮ್ಮನ ಅಜ್ಜಿ ಕೇಳ್ಬಿಟ್ಟು ಹೋಗು ಅಂತ ಹೇಳ್ದು. ಅದಕ್ಕೆ ಬಂದೆ ಹೇಳ್ಬಿಟ್ಟು ಹೋಗಕ್ಕ. ಆ ಹುಡುಗಂದು ಯಾವ ಊರು ಅಂದಿದ್ದಮ್ಮ? ಇದೇ ಊರೇ ತಾತ, ಇದೇ ಊರೇ. ಅವರು ಸ್ಕೂಲ್ ಹೋಗ್ತಾ ಇದ್ದಾಗಿಂದಾನು ಇಷ್ಟಪಡ್ತಾ ಇದ್ರಂತೆ. ಅಜ್ಜಿಗೂ ತಾತನ ಕೈ ಹೇಳ್ತೀರಾ? ಸುನೀತಕ್ಕನ ಹೊರಟೋಗ್ಬಿಟ್ಟವಳೆ. ಜೊತೆ ಹೋಗಮ್ಮ, ಅವಳು ಎಲ್ಲಿಗೂ ಹೋಗಿಲ್ಲ, ಹೋಗು. ಮದ್ವೆಗೆ ಹೋಗಿರೋದು, ಬತ್ತಾಳೆ ಹೋಗು. ಅವಳು ಜೊತೆಯವ್ರದ್ದು ಮದ್ವೆ ಅಂತೆ, ಅದಕ್ಕೆ ಹೋಗೋಳೆ. ನಾಳೆ ಸಾಯಂಕಾಲ ಬತ್ತಾಳೆ ಹೋಗು. ಬಂದ ಮೇಲೆ ನಿಮ್ಮ ಮನೆ ಹತ್ರ ಕಳಿಸ್ತೀನಿ ಹೋಗು. ಅಯ್ಯೋ, ಮದ್ವೆ ಕಲ್ಲಾತ ಹೋಗಿರೋದು ಅವರು, ಹೊರಟೋಗಿರೋದು ಅವರು, ಓಡೋಗಿರೋದು. ಮದ್ವೆಗೆಲ್ಲ ಹೋಗಿರೋದು. ಜ್ಯೋತಿ ಹೋಗು, ಮನೆಗೆ ಹೋಗು. ನಿಮ್ಮ ಅಮ್ಮನ ಕೇಳೋಗು, ಅಜ್ಜಿ ಓದ್ತಾಳಂತೆ, ಕರ್ಕೊಂಬತ್ತಾಳಂತೆ ಅಂತ ಹೇಳೋಗು. ಹೋಗು. ಯಾಕೆ ಬಂದಿದ್ದೀನಿ ಇವಾಗ? ಮನೆ ಕಡೆ ಎಂಟ್ರು ಬಂದಾಗ ಒಬ್ಬರ ಮನೆಗೆ ಹೋಗ್ಬೇಕು ಹೋಗ್ಬಾರ್ದು ಅನ್ನೋದು ಗೊತ್ತಾಗಲ್ಲ ನಿಂಗೆ? ಹಾ, ಹೋಗಿ ಮನ್ಕೋಗು. ಸರಿ ಅಜ್ಜಿ, ಆಯ್ತು. ಏನು ಬಾಬಾ ಇದೆಲ್ಲನೂ? ಹಾಂ, ಏನಾಯ್ತು? ಏನಾಯ್ತಂತ ನೀವು ಬಾಯ್ ಬಿಟ್ಟು ಹೇಳ್ತಿದ್ರೆ ನಾವು ಹೆಂಗೆ ತಿಳ್ಕೊಳೋದು? ಏನಾಯ್ತಮ್ಮ ಇರಮ್ಮ? ಹಾಂ, ಅಯ್ಯೋ ಅತ್ತಿಗೆ, ಅವಳಿಗೆ ತಲೆ ಸರಿ ಇಲ್ಲ ಅತ್ತಿಗೆ. ಎಲ್ಲರ ಮನೆಗೆ ಹೋಗಿ ಹಿಂಗೆ ಹೇಳೋದು. ಅವಳು ಸುನೀತಾ ಮದುವೆಗೆ ಹೋಗೋಳೆ, ಬತ್ತಾಳೆ ಅತ್ತಿಗೆ. ಬೇಕಾದ್ರೆ ನೀವು ಇಲ್ಲೇ ಇರ್ರಿ, ನಾಳೆವರೆಗೂ. ನಾಳೆ ಸಾಯಂಕಾಲ ಬತ್ತಾಳೆ. ಆ ಮಗುಕ್ಕೆ ಏನೋ ತಲೆ ಸರಿ ಇಲ್ಲ ಬಿಡತ್ತಿಗೆ. ಅವಳ ಮಾತೇನು? ಹೆಸರುಗಳೆಲ್ಲ ಹೇಳ್ತಾವಳಲ್ಲಮ್ಮ, ಅದೇನಂತ ಹೇಳಮ್ಮ. ನನ್ನ ಹತ್ರ ಮುಚ್ಚು ಮರ ಮಾಡಬೇಡ ನೀನು. ನಿಮ್ಮ ಅಣ್ಣ ಹತ್ರ ಹೇಳಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಇಲ್ಲಣ್ಣ, ಎತ್ತು ಹೋಗಿಲ್ಲಣ್ಣ, ಎತ್ತು ಹೋಗಿಲ್ಲ. ಅವಳು ಬತ್ತಾಳೆ. ನೀವೇನು ತಪ್ಪು ತಿಳ್ಕೊಂಬಿಟ್ರಿ. ನೀವು ಶಿವನ್ಕ ಮದುವೆ ಮಾಡ್ರಿ, ರುದ್ರನ್ಕ ಮಾಡಿದ್ರೆ ಆಯ್ತು. ಇಲ್ಲ, ಏನೋ ಹೆಚ್ಚು ಕಮ್ಮಿ ಆಗೈತೆ. ನೀನು ಇದಕ್ಕಿದ್ದಂಗೆ ಶಿವನ್ ಮದುವೆ ಆಗಲಿ, ರುದ್ರನ ಮದುವೆ ನಿಧಾನಕ್ಕೆ ಮಾಡ್ರಿ ಅಂದಾಗೆ ನನಗೇನೋ ಅನುಮಾನ ಬಂತು. ಯಾಕೆ ಎಂದೂ ಇಲ್ಲ ಹಿಂಗೆ ಮಾತಾಡ್ತಾವಳೆ ಅಂತ ಹೇಳಿ ಏನಾಯ್ತು ಅಂತ. ನೀನೇನೋ ಬಾಯ್ ಬಿಡ್ಬವಾ? ಏನಾಯ್ತು ಬಾವಾ? ಏನಿಲ್ಲ ಬಾವ, ಏನಿಲ್ಲ. ಮದುವೆ ಹೋಗೋಳೆ ಅಷ್ಟೇ, ಬತ್ತಾಳೆ. ಇವ ಶಿವನ್ಕ ಮದುವೆ ಮಾಡ್ರಿ, ನಾವು ಬರ್ತೀರಿ ಸುನೀತನ್ ಕರ್ಕೊಂಡು. ರುದ್ರನ್ಕಿನ್ನ 1-2 ದಿವಸ ಹೋಲಿ, ಆಮೇಲೆ ಮಾಡಿದ್ರೆ ಆಯ್ತು. ಇಲ್ಲ ಇಲ್ಲ, ನನ್ನ ಮಕ್ಕ ಯಾಕೋ ನಿಮ್ಮ ಮಾತು ಮೇಲೆ ನಂಬಿಕೆ ಇಲ್ಲ. ಏನಾಯ್ತು, ಎತ್ತೋದ್ಲು, ಏನು ಕತೆ ಅದೆಲ್ಲ ಹೇಳಬೇಕು ನೀವು. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋನಲ್ಲ. ಅಣ್ಣ, ನೀನು ಯಾಕಣ್ಣ ಮನ್ಸಿಗೆ ಬೇಜಾರು ಮಾಡ್ಕೊಂತೀಯ? ಏನೂ ಆಗಿಲ್ಲ ಕಲ್ದಿರಣ್ಣ. ಅವಳಿಗಿಕ ಯಾಕೋ ಒಂದ್ಸರ ಅಷ್ಟು ತಲೆ ಸರಿ ಇಲ್ಲಣ್ಣ. ಎಲ್ಲರ ಮನೆಗೂ ಹೋಗಿ ಹಿಂಗೆ ಹೇಳ್ತಾಳೆ. ಇರಮ್ಮ, ನನ್ನ ಹತ್ರ ಹೇಳಿರಮ್ಮ, ನನ್ನ ಹತ್ರ. ನಿಮ್ಮ ಅಣ್ಣ ಹತ್ರ ಹೇಳಕ್ ನಿಂತ ದಿಗ್ಲಾದ್ರೆ ನನ್ನ ಹತ್ರ ಹೇಳು. ನಾನು ನಿಂಗೆ ಯಾವತ್ತನ ಮೋಸ ಮಾಡಿದ್ದೀನೇನಮ್ಮ? ಹಾಂ, ಮೋಸ ಮಾಡಿದ್ದೀನಾ? ನನ್ನ ಆದ್ಮೇಲೆ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೀನಿ ತಾನೆ? ಏನಾಯ್ತಂತ ಹೇಳು ನನ್ನ ಹತ್ರ. ಅತ್ತಿಗೆ, ನೀವು ಅನ್ಕೊಂಡಿರೋದು ಏನೂ ಆಗಿಲ್ಲ, ಸುಮ್ಮನೆ ಇರೋದಕ್ಕೆ. ಏನೂ ಆಗಿಲ್ಲ. ಅವಳು ಎಲ್ಲೂ ಹೋಗಿಲ್ಲ, ಬತ್ತಾಳಕ್ಕೆ. ಏನೂ ಆಗಿಲ್ಲ, ಸುಮ್ಮನೆ ಇರೋದಕ್ಕೆ. ಇರಮ್ಮ, ಏಟಿಗೆ ತಿಂತೀಯ ನನ್ನ ಕೈಗ? ಏನೋ ತಂಗಿ ತಂಗಿ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಮಾತಾಡ್ತಿದ್ದಿ. ಏನು ನಿಂದು? ಏನಾಯ್ತಂತ ಹೇಳಮ್ಮ. ಎಲ್ಲೋದ್ಲು ಸುನೀತಾ? ಯಾರ ಹುಡುಗನ? ಮುಂದುವರಿಯೋದು